ನಮಸ್ಕಾರ ಎಲ್ಲರಿಗೂ. ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕು ದೇವಲತಿ ಗ್ರಾಮದೊಳಗೆ ಇವತ್ತು ನಿಂಗನಗೌಡ ಪಾಟೀಲ್ ಅನ್ನೋ ರೈತರ ಹೊಲದೊಳಗದೇವಿ. ಮೆಣಸಿನಕಾಯಿ ಗಿಡಕ್ಕೆ ನಮ್ಮದು ಕಿಸಾನ್ ಗ್ರೋತ್ ಮತ್ತು ಪೆಸ್ಟಿನಿಲ್ಲ ಪ್ರಾಡಕ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೊಟ್ಟಿದ್ವಿ. ಫುಲ್ ಮುಟ್ರು ಬಂದಿತ್ತಂತ. ಬಂದ ನಂತರ ಇವರು ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಯಾವ ರೀತಿ ಬದಲಾವಣೆ ಆಗೈತಿ ಈ ಪ್ಲಾಟ್ನಾಗ ಹಚ್ಚಿದ್ದು ನೋಡ್ಬೋದು, ಬಾಜು ಪ್ಲಾಟ್ನಾಗೂ ಹಚ್ಚಿದ್ದು ನೋಡ್ಬೋದು. ಎರಡೂ ಒಂದೇ ದಿನ ಹೆಚ್ಚು ಕಡಿಮೆ ಆಗೈತೆ. ಬಟ್ ಇಲ್ಲಿ ರಿಸಲ್ಟ್ ಬಂದದ್ದನ್ನು ನಿಂಗನಗೌಡ ಪಾಟೀಲ್ರ ಕಡೆಯಿಂದ ಕೇಳೋಣ ಅಂತ. ಒಂದು ನಿಮಿಷ ಬನ್ನಿ ಸರ್. ತಮ್ಮ ಹೆಸರು? ನಿಂಗನಗೌಡ ಪಾಟೀಲ್ ಅಂತ ಹೇಳ್ರಿ. ಹಾಂ ಸರಿ, ನಿಮ್ಗೆ ಆಲ್ರೆಡಿ ಮೆಣಸಿನ್ಕಾಯಿ ಮುಟ್ರು ಬಂದಿತ್ತು. ಹಾಂ, ಮುಟ್ರು ಬಂದಿತ್ತು. ನಾವು ಎರಡೂ ಒಂದೇ ಟೈಮ್ಗೆ ಹಚ್ಚಿದ್ರಿ ಅದ. ಓಕೆ. ಈ ಪ್ಲಾಟಿಗೆ ಯುವ ಮಿತ್ರ ಇದ್ರದ್ದು ಯೂಸ್ ಮಾಡಿದೇನೆ ರೀ ಮೆಡಿಸಿನ್. ಅದಕ್ಕೆ ಮಾಡಿಲ್ಲ, ಕಿಸಾನ್ ಗೊತ್ತದ. ಹಾಂ ಹಾಂ, ಅದಕ್ಕೆ ಮಾಡಿಲ್ಲ, ಇದಕ್ಕೆ ಮಾಡಿದೇವ್ರಿ. ಇದು ನಮಗೆ ರಿಸಲ್ಟ್ ಆಗೈತೆ ರೀ ಈಗ ಆಲ್ರೆಡಿ. ಓಕೆ, ನೋಡ್ಬೋದು ಇಲ್ಲೇ. ಇದಕ್ಕೆ ಅದನ್ನು ನಾವು ಸ್ಪ್ರೇ ಮಾಡಿದಿಂದ ಇದ್ರದ್ದು ಕುಡಿ ಮತ್ತು ಇದು ಹೆಚ್ಚು ಬ್ರಾಂಚಸ್ ಜಾಸ್ತಿ ಐತ್ರಿ. ಇದಕ್ಕೆ ಬ್ರಾಂಚಸ್ ಜಾಸ್ತಿ ಆಗೈತಿ, ರಿಸಲ್ಟ್ ಐತ್ರಿ. ಮತ್ತು ಇವು ಗಿಡ ಅದಕ್ಕಿಂತ ಒಂದು ಸ್ವಲ್ಪ ಹೆಲ್ದಿ ಗ್ರೋತ್ ಆಗಿದಾವ್ರಿ. ಯೂಸ್ ಮಾಡದೆ ಇದ್ದದ್ದು ಮಾತ್ರ ಇನ್ನೂ ಗ್ರೋತು ಆಗಿಲ್ಲ, ಬ್ರಾಂಚಸ್ಸು ಇಲ್ಲ. ಓಕೆ, ಇದನ್ನ ರಿಸಲ್ಟ್ ಬಂದ ನಂತರ ತಾವು ಈಗ ಬಾಕಿ ಪ್ಲಾಟಿಗೆಲ್ಲ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ? ಹಾಂ, ಅದನ್ನ ಮಾಡೋ ವಿಚಾರ ಮಾಡಿದವ್ರಿ. ನಾವು ಮಾಡೋ ವಿಚಾರ ಮಾಡಿ ಅದನ್ನ ಮಾಡ್ತೇವ್ರಿ. ಸೊ ಈ ವಿಡಿಯೋ ಮಾಡೋದು ಉದ್ದೇಶ ಇಷ್ಟ. ಆದಷ್ಟು ರೈತರು ರಾಸಾಯನಿಕ ಪದ್ಧತಿ ಬಿಟ್ಟು ಆರ್ಗ್ಯಾನಿಕ್ ಪದ್ಧತಿ ಮಾಡೋದ್ರಿಂದ ರೈತರಿಗೆ ಜಾಸ್ತಿ ಆದಾಯ ಬರ್ತೈತಿ ಮತ್ತು ಕಡಿಮೆ ಖರ್ಚಿನೊಳಗೆ ಭೂಮಿನೂ ವಿಷಮುಕ್ತ ಭೂಮಿ, ವಿಷಮುಕ್ತ ಭಾರತ ಮಾಡುವಂಥ ಉದ್ದೇಶ ಯುವ ಮಾರ್ಟ್ ಕಂಪ್ನಿಯಿಂದ ನಾವು ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಜೈ ಯುವ ಮಾರ್ಟ್, ಜೈ ಹಿಂದ್. ತಾವು ವಿಡಿಯೋ ಮುಖಾಂತರ ನೋಡ್ಬೋದು. ಇದು ಯುವ ಕಿಸಾನ್ ಗ್ರೋತ್ ಯೂಸ್ ಮಾಡಿ ಇಷ್ಟ ಅಂದ್ರೂ ನಿಂತು ಬಿಡ್ತೈತಿ. ನಾವು ಹೋಗ್ತೈತಿ ಇದು ಇನ್ನೂ ಉಪಯೋಗ ಮಾಡಲಾರ್ದಂಥ ಪ್ಲಾಟ್. ಅದು ಪ್ಲಾಸ್ಟಿಕ್ ಐತೆ, ಇದು ಐತೆ. ಆದ್ರೆ ಹೆಚ್ಚು ಕಡಿಮೆ